ಜೀವಂತವಾಗಿ ಸಮಾಧಿಯಾಗಿರೋದು. ಸುಮ್ಮ ಬಿಸಿಲಿದೆ ಗೈಸ್, ಹೆವಿ ಬಿಸಿಲಿದೆ. ಈ ಬಿಸಿಲಿಗೂ ಶೆಕೆ ಗೈಸ್. ಇದೇನಂದ್ರೆ ಅಲ್ಲಿ ದೇವಸ್ಥಾನ, ಅಲ್ಲಿ ಒಳಗಡೆ ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ. ಅವ್ರಿಗೆ ಪ್ರಸಾದ ಗೈಸ್, ಅಜ್ಜಯ್ಯಗೆ ಅದೇ ಪ್ರಸಾದ. ಇಲ್ಲಿ ಫುಲ್ ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ನಮ್ಮ ಮನೆ ದೇವ್ರಿಗೆ ಬಂದಿದ್ದೀವಿ ಗೈಸ್. ಕೊಟ್ಟೂರಿಗೆ ಬಂದಿದ್ದೀವಿ. ಕೊಟ್ಟೂರೇಶ್ವರ ದೇವ್ರನ್ನ ನೋಡ್ಕೊಂಡು ಹೋಗೋಕ್ಕೆ ಇದೆ. ಒಂದು 3 ಮಠ ಏನೋ ಇದೆ, ಅದನ್ನು ತೋರಿಸ್ತೀನಿ ಗೈಸ್. ಚೆನ್ನಾಗಿದೆ ಇಲ್ಲಿ. ಇವಾಗ ಅದನ್ನೇ ನೋಡೋಣ ಅಂತ ಬಂದ್ವಿ. ಸೊ ಬನ್ನಿ ಗೈಸ್, ನೋಡೋಣ ಹೆಂಗಿದೆ ದೇವಸ್ಥಾನ, ಯಾವುದೇ ದೇವಸ್ಥಾನ ಇದೆ ಎಲ್ಲ ತೋರಿಸ್ತೀನಿ ಗೈಸ್. ಸೊ ಬನ್ನಿ ಗೈಸ್. ಇಲ್ಲಿಂದನೇ ಒಳಗಡೆ ಹೋಗೋದು ಗೈಸ್ ದೇವಸ್ಥಾನಕ್ಕೆ, ಇದೇ ದಾರಿ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಈ ಥರ ಇದೆ. ಆ್ಯಂಡ್ ನೋಡಿ, ಇದೇ ನಮ್ಮ ಮನೆ ದೇವರು ಗೈಸ್. ಇದೇ ಕೊಟ್ಟೂರು ಬಸವೇಶ್ವರ ಅಂತ, ಇದೇ ನಮ್ಮ ಮನೆ ದೇವರು. ಚೆನ್ನಾಗಿದೆ ಗೈಸ್. ದೇವಸ್ಥಾನನೂ ಕೂಡ ನೋಡಿ ಸಕ್ಕತ್ತಾಗಿದೆ ದೇವಸ್ಥಾನ ಗೈಸ್. ಇಲ್ಲಿ ಆರಾಮಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೋಬೋದು. ಯಾರು ಏನು ಹೇಳಲ್ಲ, ಫೋಟೋಸ್ ತೊಗೋಬೇಡಿ ಆ ಥರ ಎಲ್ಲ ಯಾರು ಏನು ಹೇಳಲ್ಲ. ಬೇರೆ ದೇವಸ್ಥಾನಗಳಲ್ಲಿ ಒಂದೊಂದು ದೇವಸ್ಥಾನದಲ್ಲಿ ಬಿಡಲ್ಲ ಫೋಟೋಸ್ ವೀಡಿಯೋಸ್ಗೆಲ್ಲ. ಇಲ್ಲ ಆ ಥರ ಏನಿಲ್ಲ ಗೈಸ್, ಆರಾಮಾಗಿ ತೊಗೋಬೋದು. ಕಾಲ ಓಡುತ್ತಿದೆ ಬೇಗ, ಸರಿಯಾಗಿ ಬಾಳುವುದೇ ಯೋಗ. ಜನಕ್ಕಾಗಿ ಬಾಳುವ ಸೇವಕ ನಾನು ಈಗ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವಾಲಿ ಜನ ಅಂಕ ನೀಡಿರುವ ತಿಳಿಯೋ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಗೈಸ್ ಇದು ಚೌಡಮ್ಮ ಅಂತ, ಅಲ್ಲೇ ದೇವಸ್ಥಾನ ಒಳಗಡೆನೇ ಇದೆ, ಅಂದರೆ ಸ್ವಲ್ಪ ಆ ಕಡೆ ದೇವಸ್ಥಾನದಲ್ಲೇ ಇದೆ ಇದನ್ನು ಕೂಡ. ಇದು ಕೂಡ ಚೆನ್ನಾಗಿದೆ ಗೈಸ್. ನೋಡಿ, ಇದು ಹೊರಗಡೆಯಿಂದ ಇದು ಫುಲ್ ದೇವಸ್ಥಾನ ನೋಡಿ ಈ ಥರ ಇದೆ. ಹೊರಗಡೆ ಎಲ್ಲ ಈ ಥರ ಇದೆ. ಜನ ಬಂದಿದ್ರು ಗೈಸ್, ಬೆಳಗ್ಗೆ ಇದ್ವಲ್ಲ ನಾವು, ಸ್ವಲ್ಪ ಓಕೆ ಅಷ್ಟೇನು ಜನ ಇರಲಿಲ್ಲ, ಬಟ್ ಜನ ಇದ್ದರು, ಜಾಸ್ತಿ ಜನನೇ ಇದ್ದರು. ನೋಡಿ ಈ ಥರ ಇದೆ ಹೊರಗಡೆ. ಇಲ್ಲಿಂದ ಈ ಥರ ಇದೆ ಗೈಸ್ ದೇವಸ್ಥಾನ. ಚೆನ್ನಾಗಿತ್ತು ದೇವಸ್ಥಾನ. ಇದು ಫುಲ್ ಹೊರಗಡೆ ಗೈಸ್. ನೋಡಿ ಯಾವ ಥರ ಇದೆ ದೇವಸ್ಥಾನ. ನೀವು ಒಂದು ಟೈಮ್ ಹೋಗಿ ಬನ್ನಿ ಗೈಸ್, ಚೆನ್ನಾಗಿದೆ ದೇವಸ್ಥಾನ. ಇದು ಫುಲ್ಲು ಹೊರಗಡೆ ಗೈಸ್, ಫುಲ್ ಹೊರಗಡೆ ಈ ಥರ ಇದೆ. ಆ್ಯಂಡ್ ಈ ದೇವಸ್ಥಾನ ಹೆಂಗಿತ್ತು ಅಂದ್ಬಿಟ್ಟು ನಂಗೆ ಕಾಮೆಂಟ್ ಮಾಡಿಬಿಟ್ಟು ಹೇಳಿ, ಓಕೆನಾ. ನೋಡಿ ಗೈಸ್, ಇಲ್ಲಿ 2 ಹಸು ಇತ್ತು ಅಲ್ಲಿ ದೇವಸ್ಥಾನದಲ್ಲಿ. ಇದು ಚಿಕ್ಕದು ಆ್ಯಂಡ್ ಅದು ದೊಡ್ಡದು. ನೋಡಿ 2 ಚೆನ್ನಾಗಿದೆ, 2 ದೇವಸ್ಥಾನದಲ್ಲೇ ಇತ್ತು. 2 ದೇವಸ್ಥಾನದಲ್ಲೇ ಇಟ್ಟಿದ್ದು. ನೋಡಿ ಗೈಸ್, ಇದು ಇನ್ನೊಂದು ಕಡೆ, ಇದು ಅದೇ ಊರಲ್ಲೇ ಇನ್ನೊಂದು ಕಡೆ ದೇವಸ್ಥಾನ. ಇದು ಕೂಡ ಅದೇ ದೇವರೇನೆ. ಇದು ತೊಟ್ಲು ಮಠ ಅಂತ. ಇದು ಬೆಳ್ಳಿ ತೊಟ್ಲು ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ, ಬೆಳ್ಳಿದು ಇದು ತೊಟ್ಲು. ಅದಕ್ಕೆ ಇದನ್ನು ತೊಟ್ಲು ಮಠ ಅಂತ ಹೇಳ್ತಾರೆ, ದೇವ್ರದ್ದು. ನೋಡಿ ಹೊರಗಡೆ ಎಲ್ಲ ಈ ಥರ ಇದೆ ಗೈಸ್. ಇದು ಚೆನ್ನಾಗಿತ್ತು. ಇಲ್ಲೂ ಕೂಡ ಇಲ್ಲಿ 3 ಮಠ ಇದೆ ಗೈಸ್, 3. ನೋಡಿ ಇದು ಒಂದು, ಅದರಲ್ಲಿ ನೋಡಿ ಇಲ್ಲಿ ಹಾಕಿದ್ದಾರೆ. ಇದು ಮುಂದ್ಗಡೆಯಿಂದ ಗೈಸ್, ಅಲ್ಲೇ ಕೊಟ್ಟಿದ್ದಾರೆ ನೋಡಿ ಮೇಲೆ, ತೊಟ್ಟಿಲು ಮಠ ಅಂತ. ಚೆನ್ನಾಗಿದೆ ಗೈಸ್. ಅಂದರೆ ಇದೆಲ್ಲ ದೇವಸ್ಥಾನಗಳ ಹತ್ರನೇ ಇದೆ, ಎಲ್ಲ ದೇವಸ್ಥಾನಗಳು ಫುಲ್ ಹತ್ರನೇ ಇದೆ. ಆ್ಯಂಡ್ ಇದು ಇನ್ನೊಂದು ಮಠ, ಗಚ್ಚಿನ ಮಠ ಅಂತ. ಇಲ್ಲಿ ದೇವರು ಜೀವಂತವಾಗಿ ಸಮಾಧಿಯಾಗಿರೋದು. ಇದಲ್ಲ, ಇದು ಈ ಕಡೆ ಇದೆ ಸ್ವಲ್ಪ. ಇದು ದೇವರಿದು, ಇದು ಕೊಟ್ಟೂರು ಬಸವೇಶ್ವರನೇ. ಆ್ಯಂಡ್ ಇದು ನೋಡಿ ಗೈಸ್, ಇದು ಅಕ್ಬರ್ ಕೊಟ್ಟಿರೋದು. ಇದು ತೊಟ್ಲಲ್ಲ, ಕೆಳಗಡೆ ಇದೆಲ್ಲ ಮಂಚ, ಇದು ಕಾಟ್. ಇದು ಅಕ್ಬರ್ ಕೊಟ್ಟಿರೋದಂತೆ. ಅದು ಅವಾಗಿನ ಕಾಲದಲ್ಲೇ ಕೊಟ್ಟಿರೋದು. ಅದು ಇನ್ನೂ ಚೆನ್ನಾಗಿ ಇಟ್ಕೊಂಡವ್ರೆ ಇವರು. ನೋಡಿ ಅಲ್ಲೇ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅಲ್ಲ ಗೈಸ್. ಅವಾಗಿನ ಕಾಲದಲ್ಲಿ ಕೊಟ್ಟಿರೋದನ್ನ ಇನ್ನೂ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ ಅವರು. ಇದು ದೇವರು ಗೈಸ್. ಇದು ಗಚ್ಚಿನ ಮಠ ಅಂತ. ಇದು ಅದೇ ದೇವರೇ. 3 ಮಠಗಳಿದು. ಎಲ್ಲದರಲ್ಲೂ ಒಂದೇ ಥರನೇ ಇರೋದು ದೇವರು. ನೋಡಿ ಇದು ದೇವಸ್ಥಾನ ಈ ಥರ ಇದೆ. ಇಲ್ಲೆಲ್ಲ ಆರಾಮಾಗಿ ವೀಡಿಯೋ ಮಾಡ್ಬೋದು ಗೈಸ್. ಯಾರು ಏನೂ ಹೇಳಲ್ಲ, ವೀಡಿಯೋ ಮಾಡಬೇಡಿ ಅಂತೆಲ್ಲ ಏನು ಹೇಳಲ್ಲ. ಇಲ್ಲೆಲ್ಲ ಆರಾಮಾಗಿ ವೀಡಿಯೋ ಮಾಡ್ಕೋಬೋದು. ನೋಡಿ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ. ನೋಡಿ ಗೈಸ್ ಹಿಂಗಿದೆ. ಇದೆಲ್ಲ ಹಳೆ ಕಾಲದಲ್ವಾ, ಸೊ ಸಕ್ಕತ್ತಾಗಿರುತ್ತೆ ದೇವಸ್ಥಾನ ಎಲ್ಲ ಇದು. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಫುಲ್ಲು ಕಲ್ಲಲ್ಲಿ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇದು ನೋಡಿ, ಇಲ್ಲಿಂದ ಫುಲ್ಲು ದೇವಸ್ಥಾನ ವ್ಯೂ ಈ ಥರ ಇದೆ.
ಚೆನ್ನಾಗಿತ್ತು ಈ ದೇವಸ್ಥಾನ. ಇಲ್ಲೇ ದೇವರು ಜೀವಂತವಾಗಿ ಸಮಾಧಿಯಾಗಿರೋದು. ಅಂದರೆ ಕೊಟ್ಟೂರೇಶ್ವರ ದೇವರಿದಲ್ಲ, ಆ ದೇವ್ರನ್ನ ಇಲ್ಲೇ ಜೀವಂತವಾಗಿ ಸಮಾಧಿ ಮಾಡಿದ್ದಾರೆ ಗೈಸ್. ಅದೇ ಇದು ಅಲ್ಲಿ ಹಾಕಿದ್ದಾರೆ ನೋಡಿ ಗೈಸ್, ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಜೀವಂತ ಯೋಗ ಸಮಾಧಿ ಅಂತ. ವೀರಭದ್ರ ದೇವಸ್ಥಾನ ಇದೆ, ಒಳಗೆ ಹೋಗೋಣ ಬನ್ನಿ ಗೈಸ್. ಕಲ್ಲು ತೊಳ್ಕೊಂಡಾಯ್ತು, ಹಂಗೆ ಒಳಗೆ ಹೋಗೋಣ ಬನ್ನಿ. ನೋಡಿ ಗೈಸ್, ಇವತ್ತಿನ ನನ್ನ ಔಟ್ಫಿಟ್ ನೋಡಿ ಗೈಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿಬಿಟ್ಟು ಹೇಳಿ ಗೈಸ್. ಆ ಕಡೆ ಹೋದ್ರೂ ಹಣ್ಣುಕಾಯಿ ಅಂಗಡಿ ಇದೆ, ಆ್ಯಂಡ್ ಈ ಕಡೆ ಬಂದ್ರೂ ಹಣ್ಣುಕಾಯಿ ಅಂಗಡಿ ಇದೆ. ಎಲ್ಲ ಸಿಗುತ್ತೆ ನೋಡಿ ಇಲ್ಲಿ, ವಿಭೂತಿ ಎಲ್ಲ ಸಿಗುತ್ತೆ ಗೈಸ್. ಫುಲ್ ಉದ್ದಕ್ಕೂ ಅದೇ ಇರೋದು ಇಲ್ಲಿ. ಆ್ಯಂಡ್ ಅಲ್ಲಿ ಆ ಕಡೆ ಸೈಡಲ್ಲಿ ಕೂಡ ಅದೇ ಇದೆ, ಇದೇ ದೇವಸ್ಥಾನ ಗೈಸ್. ಸೊ ಇವಾಗ ನಾವು ಇದೆಲ್ಲ ನೋಡಿದ್ವಿ ನೋಡಿ ಗೈಸ್. ಇಲ್ಲೆಲ್ಲ ತೊಗೋಬೋದು, ಆಟ ಸಾಮಾನೆಲ್ಲ ಇದೆ, ವಿಭೂತಿ ಅದು ಇದೆಲ್ಲ ಇಟ್ಟವ್ರೆ. ಆಟ ಸಾಮಾನು ನೋಡಿ ಎಲ್ಲ ಇದೆ ಗೈಸ್. ನೀವು ಇಲ್ಲೆಲ್ಲ ತೊಗೋಬೋದು. ತೊಗೊಂಡು ಇಲ್ಲಿ ಫುಲ್ಲು ಅಡುಗೆ ಮಾಡೋರು ನೋಡಿ, ಇಲ್ಲಿ ಬಿಸಿಲು ಬೀಳಬಾರ್ದು ಅಂದ್ಬಿಟ್ಟು ಎಲ್ಲ ಇದಾಕ್ಬಿಟ್ಟು ಮಾಡೋರೆ ಗೈಸ್. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಣ, ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಬನ್ನಿ ಗೈಸ್. ನಾವು ಇವಾಗ ಹಣ್ಣು, ಕಾಯಿ, ಬಾಳೆಹಣ್ಣು, ವಿಭೂತಿ ಎಲ್ಲ ತೊಗೊಂಡ್ವಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಇಟ್ಬಿಟ್ಟು ವಿಭೂತಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಬರೋಣ ಬನ್ನಿ ಗೈಸ್. ನೋಡಿ ಇದೇ ದೇವಸ್ಥಾನ. ನೀವು ಬಂದರೆ ಇಲ್ಲೇ ರೂಮ್ಗಳಿರುತ್ತೆ, ದೇವಸ್ಥಾನ ಹಿಂದೆನೇ ಇರುತ್ತೆ, ನೀವು ಬೇಕಂದರೆ ಇಲ್ಲೇ ಇರ್ಬೋದು. ಪುತ್ತೂರಿಂದ ಉಜ್ಜಿನಿಗೆ ಬಂದಿದ್ದೀವಿ ಗೈಸ್. ನೋಡಿ ಅಲ್ಲಿ ಹಾಕಿದ್ದಾರೆ ನೋಡಿ, ಹಿಂದಿಲೂ ಹಾಕವ್ರೆ, ಕನ್ನಡದಲ್ಲೂ ಹಾಕವ್ರೆ, ಇಂಗ್ಲೀಷಲ್ಲೂ ಹಾಕವ್ರೆ ನೋಡಿ ಗೈಸ್ ಹೆಂಗಿದೆ ಇಲ್ಲಿ ಊರು. ಗೈಸ್ ಇವಾಗ ಒಳಗಡೆ ಹೋಗೋಣ ಬನ್ನಿ ಗೈಸ್. ಒಳಗಡೆ ಹೆಂಗಿದೆ ನೋಡೋಣ ಬನ್ನಿ. ನಾನು ನೋಡಿದ್ದೀನಿ, ಮತ್ತು ನಿಮಗೆ ತೋರಿಸ್ತೀನಿ ಬನ್ನಿ ಗೈಸ್. ಗೈಸ್ ನೋಡಿ ಅಲ್ಲಿಂದ ಬರೋದು ಬಂದ್ಬಿಟ್ಟು ಇದೇ ಗೈಸ್ ದೇವಸ್ಥಾನ. ಇದು ಏನಂತ ನಾನು ಆಮೇಲೆ ಹೇಳ್ತೀನಿ ಗೈಸ್. ಇವಾಗ ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ಬರೋಣ, ಆಮೇಲೆ ಹೇಳ್ತೀನಿ ಅದೇನು ಅಂತ ನಿಮ್ಗೆ. ಓಕೆನಾ ಬನ್ನಿ ಇವಾಗ ದೇವಸ್ಥಾನ ಒಳಗಡೆ ಹೋಗೋಣ. ಫಸ್ಟಲ್ಲಿ ಗೋಪುರ ಎಲ್ಲ ಇದೆ, ಆಮೇಲೆ ಇಲ್ಲಿಂದ ಇಲ್ಲೇ ದೇವಸ್ಥಾನ ಇರೋದು. ಇವಾಗ ನಾವು ಕಾಲು ತೊಳ್ಕೊಂಡು ಒಳಗಡೆ ಹೋಗೋಣ ಗೈಸ್. ತುಂಬ ಬಿಸಿಲಿದೆ ಗೈಸ್, ಹೆವಿ ಬಿಸಿಲಿದೆ. ಈ ಬಿಸಿಲಿಗೂ ಶೆಕೆಗೂ ಆಗಲ್ಲ ಗೈಸ್. ನಾನು ಇವಾಗ ಕಾಲು ತೊಳ್ಕೊಂಡು ಒಳಗಡೆ ಹೋಗೋಣ ಗೈಸ್. ಇದು ವೀರಭದ್ರ ದೇವರು ನೋಡಿ, ದೇವಸ್ಥಾನ ಹೆಂಗಿದೆ. ಇಲ್ಲೆಲ್ಲ ಇದಿಟ್ಟಿದ್ದಾರೆ, ಪಲ್ಲಕ್ಕಿ ಉತ್ಸವಕ್ಕೆ ಪಲ್ಲಕ್ಕಿ ಎಲ್ಲ ಇಟ್ಟಿದ್ದಾರೆ. ಹಳೆ ಕಾಲದ ದೇವಸ್ಥಾನ ಗೈಸ್, ಇದು ಚೆನ್ನಾಗಿದೆ ನೋಡಿ. ದೇವರು ಇಟ್ಟಿದ್ದಾರೆ ದೇವಸ್ಥಾನ ಒಳಗೇನೆ, ಇಲ್ಲೆಲ್ಲ ದೇವರು ಇಟ್ಟಿದ್ದಾರೆ ಗೈಸ್ ನೋಡಿ. ಇದು ದೇವಸ್ಥಾನ, ಇದು ಉಜ್ಜಯಿನಿ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಗೈಸ್. ಬನ್ನಿ ಒಳಗಡೆ ಹೋಗೋಣ ನೋಡಿ, ಹೀಗೆ ಒಳಗಡೆ ಹೋಗುತ್ತೆ. ಇದು ನೋಡಿ ಗೈಸ್ ದೇವಸ್ಥಾನ ಒಳಗಡೆ ಎಷ್ಟು ಚೆನ್ನಾಗಿ ಮಾಡೋರು ನೋಡಿ. ಇದು ಡಿಸೈನ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಅವಾಗಿನ ಕಾಲದಲ್ಲಿ ಮಾಡಿರೋದು ಹೆಂಗಿದೆ ಅಲ್ಲ ಇನ್ನು ನೋಡಿ. ಇದು ಒಳಗಡೆ ಇಲ್ಲೆಲ್ಲ ದೇವ್ರುಗಳಿದೆ ನೋಡಿ, ಇಲ್ಲೆಲ್ಲ ದೇವ್ರುಗಳಿದೆ, ಎಷ್ಟೊಂದು ದೇವ್ರುಗಳಿದೆ ಇಲ್ಲಿ ಗೈಸ್. ನೋಡಿ ಗೈಸ್ ಇದು ಉತ್ಸವ ಮೂರ್ತಿ ಅಂತ ಇದೆ, ಇಲ್ಲಿದೆಲ್ಲ ಎಷ್ಟು ಚಿಕ್ಕದು ಇದೆ, ಅದಕ್ಕೆ ಅಲ್ಲಿ ಮೇಲೆ ಹಾಕಿದ್ದಾರೆ ನೋಡಿ ಉತ್ಸವ ಮೂರ್ತಿ ಅಂತ. ಇದು ಬಸವಣ್ಣ ಗೈಸ್, ಇದೇ ದೇವರು ಗೈಸ್ ನೋಡಿ. ಇದೇ ದೇವರು ಮಹಾಸಿದ್ಧ ಸ್ವಾಮಿ, ಇದೇ ದೇವರು ಗೈಸ್. ದೇವಸ್ಥಾನ ನೋಡಿ ಫುಲ್ ಹಳೆ ಕಾಲದ ದೇವಸ್ಥಾನ ಇದು, ಚೆನ್ನಾಗಿದೆ ಗೈಸ್. ಇವಾಗ ಆಯಿತು, ಹೊರಗಡೆ ಹೋಗೋಣ ಬನ್ನಿ ಗೈಸ್. ಗೈಸ್ ಇದು ಗೌರಮ್ಮನ ದೇವಸ್ಥಾನ ಇವಾಗ ತೋರಿಸಿದ್ದು. ಸೊ ಇವಾಗ ನೆಕ್ಸ್ಟ್ ಕಡೆ ಹೋಗೋಣ ಬನ್ನಿ ಗೈಸ್. ಇವತ್ತು ಫುಲ್ಲು ಟೆಂಪಲ್ ರನ್ನೇ ಇದೆ ಗೈಸ್, ಫುಲ್ ಎಲ್ಲ ದೇವಸ್ಥಾನ ತೋರಿಸ್ತೀನಿ ಬನ್ನಿ. ಹೆಂಗಿರುತ್ತೆ ಎಲ್ಲ ನೋಡಿಕೊಂಡು ಆಮೇಲೆ ಹೋಗೋಣ. ಫುಲ್ಲು ಬಿಸಿಲು ಗೈಸ್, ಸಖತ್ ಬಿಸಿಲಿದೆ ಇಲ್ಲಿ ನೋಡಿ ಹೆಂಗಿದೆ, ಫುಲ್ಲು ಬಿಸಿಲು, ಕಾಲು ಫುಲ್ ಸುಡ್ತಾಯಿದೆ ಅಂದ್ಕೊಳ್ಳಿ. ಇವಾಗ ಇಲ್ಲೊಂದು ಕಡೆ ದೇವಸ್ಥಾನಕ್ಕೆ ಹೋಗೋಣ, ಇಲ್ಲೊಂದು ಕಡೆ ಇಲ್ಲಿ ಹೋಗೋಣ ಬನ್ನಿ ಗೈಸ್. ನೋಡಿ ಎಷ್ಟು ಚಿಕ್ಕದು, ಎಷ್ಟು ಚೆನ್ನಾಗಿ ಮಾಡೋರೆ. ಮತ್ತು ಇಲ್ಲಿ ಫುಲ್ ಈ ಥರ ಇದೆ ಗೈಸ್ ಇದು. ಆ್ಯಂಡ್ ಇದು ಬಾವಿ ನೋಡಿ ಗೈಸ್, ಬಾವಿ ಅಲ್ಲಿ ಒಳಗಡೆ ಅಲ್ಲಿ ಹೋಗೋಕ್ಕಾಗಲ್ಲ, ಇದಾಕಿದ್ದಾರೆ ಅಲ್ಲ, ಸೊ ಅಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ ಗೈಸ್. ಇಲ್ಲಿ ಮೇಲಿಂದ ಬಿಸಿಲು ಬರುತ್ತೆ, ಈ ಥರ ಇದೆ, ಚೆನ್ನಾಗಿದೆ ಗೈಸ್, ಚೆನ್ನಾಗಿದೆ ನೋಡಿ. ಫುಲ್ಲು ಇಲ್ಲಿ ಸೈಲೆಂಟಾಗಿರ್ಬೇಕು ಗೈಸ್. ಬಸವಣ್ಣ ನೋಡಿ ಗೈಸ್ ಹೆಂಗಿದೆ, ಕಾಣಿಸ್ತಾ ಇಲ್ಲ, ಬಿಸಿಲಲ್ವಾ, ಹೆವಿ ಬಿಸಿಲಿದೆ ಗೈಸ್.
ನೋಡಿ ಸೂರ್ಯ ಇಲ್ಲೇ ನೋಡಿ ಗೈಸ್ ಈ ಥರ ಇದೆ ದೇವಸ್ಥಾನ. ಫುಲ್ಲು ಚೆನ್ನಾಗಿದೆ ಗೈಸ್ ದೇವಸ್ಥಾನ. ನಿಂತ್ಕೊಳ್ಳೋಕೆ ಆಯ್ತಾಯಿಲ್ಲ, ತುಂಬ ಬಿಸಿಲು ಗೈಸ್. ಕಾಲು ಫುಲ್ಲು ಸುಡ್ತಾಯಿದೆ, ನಿಂತ್ಕೊಳ್ಳೋಕ್ಕಂತೂ ಆಯ್ತಲ್ಲ. ನನಗೆ ಗೈಸ್ ಇವಾಗ ಹೋಗೋಣ, ಕಾಲು ತುಂಬ ಸುಡ್ತಾಯಿದೆ ಗೈಸ್, ನಿಂತ್ಕೊಳ್ಳೋಕ್ಕಂತೂ ಆಗಲ್ಲ ಇಲ್ಲಿ. ನೋಡಿ ಗೈಸ್ ಇದೇನು ಗೊತ್ತಾಯಿದೆ, ಅವಾಗಲೇ ಹೇಳಿದ್ನಲ್ಲ ಆಮೇಲೆ ಹೇಳ್ತೀನಿ ಅಂತ. ಅದು ಇದು ಗೈಸ್, ಇದು ಏನಂದರೆ ಇದು ಇಲ್ಲಿ ಫುಲ್ಲು ಎಣ್ಣೆ ಹಾಕ್ತಾರೆ ಗೈಸ್. ಇದ್ರ ಮೇಲೆ ಇದೆಯಲ್ಲ ಇದು ಶಿಖರ, ಇದ್ರ ಮೇಲೆ ಫುಲ್ಲು ಎಣ್ಣೆ ಹಾಕ್ತಾರೆ. ದೀಪಕ್ಕೆ ಹಚ್ತಾರಲ್ಲ ಆ ಎಣ್ಣೆ ಹಾಕ್ತಾರೆ. ಸೊ ಅದಕ್ಕೆ ಇದು ಈ ಥರ ಇದೆ ನೋಡಿ. ಇಲ್ಲೇ ದೇವ್ರು ಇರೋದು. ಸೊ ಅದ್ರ ಮೇಲಿಂದ ಫುಲ್ಲು ಎಣ್ಣೆ ಹೋಯ್ತಾರೆ ಗೈಸ್. ಫುಲ್ಲು ನೋಡಿ ಇದು ಹೆಂಗಿದೆ, ಇದು ಹೆಂಗಿದೆ ನೋಡಿ. ಫುಲ್ಲು ಎಣ್ಣೆ ಹೋಯ್ತಾರೆ ಗೈಸ್ ಇಲ್ಲಿ. ಚೆನ್ನಾಗಿದೆ ಅಲ್ಲ. ಇದು ತುಂಬ ಹಳೇ ಕಾಲದ ದೇವಸ್ಥಾನ ಗೈಸ್ ಇದು. ನೋಡಿ ಹಿಂಗಿದೆ ಫುಲ್ಲು ಸುತ್ತಲೂ ಈ ಥರ ಇದೆ ಗೈಸ್. ಇದು ಚೆನ್ನಾಗಿದೆ. ಒಳಗಡೆನೂ ಚೆನ್ನಾಗಿತ್ತು, ದೇವ್ರ ದರ್ಶನ ಎಲ್ಲ ಚೆನ್ನಾಗೇ ಆಯಿತು ಗೈಸ್. ಇವಾಗ ಇಲ್ಲಿನ ನೆಕ್ಸ್ಟ್ ಕಡೆ ಹೋಗೋದು ಗೈಸ್. ನನ್ನ ವಾಯ್ಸ್ ಎಷ್ಟು ಕೇಳಿಸ್ತಾ ಇದೆ ಗೊತ್ತಿಲ್ಲ, ಮೆತ್ತಗೆ ಮಾತಾಡ್ತಾಯಿದ್ದೀನಿ, ಬಟ್ ಸ್ಟಿಲ್ ನೋಡಿ ಗೈಸ್. ನೀವು ಒನ್ ಟೈಮ್ ಬನ್ನಿ ಗೈಸ್, ಇಲ್ಲಿ ಚೆನ್ನಾಗಿದೆ ದೇವಸ್ಥಾನ. ಬನ್ನಿ, ಉಜ್ಜಿನಿ ಅಂತ, ಇದು ಉಜ್ಜಿನಿ ಮಹರ್ಷಿದ ಸ್ವಾಮಿ ದೇವರು ಇರೋದು. ಚೆನ್ನಾಗಿದೆ ಗೈಸ್, ನೀವು ಒನ್ ಟೈಮ್ ಬರ್ಬೋದು ಇಲ್ಲಿ. ಬನ್ನಿ ನೋಡ್ಕೊಂಡು ಹೋಗಿ, ಓಕೆನಾ. ಹೊರಟ್ವಿ ಇವಾಗ ಇಲ್ಲಿಂದ ನೆಕ್ಸ್ಟ್ ಬಸ್ಗೆ ಹೋಗೋಣ ಗೈಸ್. ಬನ್ನಿ ಗೈಸ್ ಹೋಗೋಣ ಇವಾಗ. ನೋಡಿ ಗೈಸ್ ನಾವು ಇವಾಗ ಇಲ್ಲಿ ಉಕ್ಕುಡ್ ಗಾತ್ರಕ್ಕೆ ಬಂದಿದ್ದೀವಿ. ಇದು ತುಂಗಭದ್ರಾ ನದಿ. ಇದು ನೋಡಿ ಎಷ್ಟು ದೊಡ್ಡದಿದೆ. ಆ ಕಡೆ ಎಲ್ಲ ಸ್ನಾನ ಮಾಡ್ತಾಯಿದ್ದಾರೆ, ಈ ಕಡೆನೇ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ದೊಡ್ಡದಿದೆ ಗೈಸ್, ಚೆನ್ನಾಗಿದೆ ಗೈಸ್. ನೋಡಿ ಗೈಸ್ ಇಲ್ಲಿ ಸ್ನಾನ ಮಾಡ್ಕೊಂಡು ಇಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡೋಕ್ಕೂ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಯಾರೋ ಇದು ಮಾಡ್ತಾವ್ರೆ ನೋಡಿ ಗೈಸ್, ಫಿಶ್ ಹಿಡಿಯೋಕ್ಕೆ, ಫಿಶ್ಗೆ ನೆಟ್ ಹಾಕ್ತಾರೆ, ಫಿಶ್ ಬೆಲೆ ಗೈಸ್. ನೆನ್ನೆ ನಾವು ಅಲ್ಲಿಂದ ಇಲ್ಲಿಗೆ ಬಂದ್ವಿ ಉಕ್ಕಡ್ ಗಾತ್ರೆಗೆ. ನೆನ್ನೆ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ಗೈಸ್. ಗೈಸ್ ಇವತ್ತಿನ ಔಟ್ಫಿಟ್ ಈ ಥರ ಇದೆ ಗೈಸ್. ನೋಡಿ ಗೈಸ್ ಹಿಂಗಿದೆ ಇವತ್ತಿಂದ ಔಟ್ಫಿಟ್, ಚೆನ್ನಾಗಿ. ನೋಡಿ ಇಲ್ಲಿ ಗಣೇಶ ಇದೆ, ಅಲ್ಲೋದ್ರೇ ದೇವಸ್ಥಾನ. ಆ್ಯಂಡ್ ಇಲ್ಲಿ ಎದುರುಗಡೆ ಬಂದರೆ ಇದು ನದಿ ಗೈಸ್. ಇದು ತುಂಗಭದ್ರಾ ನದಿ ನೋಡಿ, ಫುಲ್ ದೊಡ್ಡದು, ಚೆನ್ನಾಗಿದೆ ಗೈಸ್. ನೋಡಿ ಈ ಥರ ಇದೆ. ಅಲ್ಲೋದ್ರೆ ಅಲ್ಲೋ ಮೇಲದೆ ದೇವಸ್ಥಾನ, ಇಲ್ಲೊಂದು ಗಣೇಶ ಇದೆ. ಇಷ್ಟೇ ಗೈಸ್. ನೋಡಿ ಚೆನ್ನಾಗಿದೆ ಗೈಸ್, ಇಲ್ಲಿ ದೇವಸ್ಥಾನ ಚೆನ್ನಾಗಿದೆ. ನೀವು ಒನ್ ಟೈಮ್ ಬನ್ನಿ ಗೈಸ್, ಓಕೆನಾ. ನೋಡಿ ಗೈಸ್ ಇದೆ ದೇವಸ್ಥಾನ. ಇಲ್ಲಿಂದ ಒಳಗಡೆ ಹೋಗಬೇಕು, ಅಲ್ಲಿದೆ ದೇವರು. ಆ ದೇವ್ರದ್ದು ಲೈವ್ನು ಇಲ್ಲಿ ಹಾಕಿದ್ದಾರೆ ನೋಡಿ. ಅಲ್ಲಿ ದೇವಸ್ಥಾನ ಅಷ್ಟೇ, ಚೆನ್ನಾಗಿದೆ ಗೈಸ್ ದೇವಸ್ಥಾನ. ನೋಡಿ ಗೈಸ್ ಇದೇ ದೇವರು, ನೋಡಿ ಇದೇ ದೇವರು. ಅಲ್ಲಿ ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ಗೈಸ್, ಸೊ ಅದಕ್ಕೆ ವೀಡಿಯೋ ಮಾಡಿಲ್ಲ. ನೋಡಿ ಈ ಥರ ಇದೆ ದೇವಸ್ಥಾನ. ನೋಡಿ ಗೈಸ್ ಇಲ್ಲಿಂದ ಈ ಥರ ಇದೆ, ಇಷ್ಟೇ ಚೆನ್ನಾಗಿದೆ ಗೈಸ್ ದೇವಸ್ಥಾನ. ಇವಾಗ ನಾವು ನೆಕ್ಸ್ಟ್ ಕಡೆಗೆ ಹೋಗೋಣ ಬನ್ನಿ ಗೈಸ್. ನೋಡಿ ಗೈಸ್ ಇದು ತೇರು ಮಾಡ್ತಾರಂತೆ, ಅದು ಆವಾಗ ಇದೇ ದೇವರು ನೋಡಿ. ಇಲ್ಲಿದೆಲ್ಲ ಇಷ್ಟೇ, ಇದೇ ದೇವರು ಅಲ್ಲಿ ಒಳಗಡೆನೂ ಇರೋದು. ನೋಡಿ ಗೈಸ್ ಈ ಥರ ಇದೆ, ಚೆನ್ನಾಗಿದೆ ಗೈಸ್. ಇಲ್ಲೆಲ್ಲ ಗೈಸ್ ಇದೆ ಎಂಟ್ರೆನ್ಸು. ಇಲ್ಲಿಂದ ಅಲ್ಲಿಗೋದ್ರೆ ನದಿ ಹತ್ರ, ಇಲ್ಲಿ ಬಂದರೆ ನೋಡಿ ಇಲ್ಲ ನೋಡಿ ಗೈಸ್. ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ಉದ್ದಕ್ಕೂ ಅಂಗಡಿಗಳಿರುತ್ತೆ, ನಿಮಗೇನೇನು ಬೇಕು, ಹಣ್ಣು, ಪೂಜೆ ಸಾಮಾನು, ಅದು ಎಲ್ಲ ಇರುತ್ತೆ. ಅಲ್ಲಿ ಡೌನ್ ತನಕನೂ ಇರುತ್ತೆ ಗೈಸ್. ನೋಡಿ ಫುಲ್ಲೆಲ್ಲ ಇರುತ್ತೆ ಇಲ್ಲಿ. ನಿಮಗೆ ಬೇಕಂದರೆ ಇಲ್ಲೇ ತೊಗೋಬೋದು ಗೈಸ್. ಹಣ್ಣು ಹೂವು ಎಲ್ಲ ಇರುತ್ತೆ. ಮನೆಗೆ ಬೇಕಾದ್ರೆ ಪೂಜೆ ಸಾಮಾನು ನೋಡಿ ಎಲ್ಲ ಇರುತ್ತೆ ಗೈಸ್. ಬನ್ನಿ ಗೈಸ್ ಮುಂದೆ ನೋಡ್ಕೊಂಡು ಹೋಗೋಣ. ಎಷ್ಟು ವಿಭೂತಿ ಇಟ್ಟಿದ್ದಾರೆ. ಆಮೇಲೆ ನೋಡಿ ಈ ಥರ ಇದೆ. ಆ್ಯಂಡ್ ಅಲ್ಲಿ ಇದು ಇಟ್ಕೊಂಡಿದ್ದಾರೆ ನೋಡಿ ಗೈಸ್, ಕಡಲೆಪುರಿ. ಅದೇ ದೇವ್ರಿಗೆ ಪ್ರಸಾದ ಗೈಸ್, ಅಜ್ಜಯ್ಯಗೆ ಅದೇ ಪ್ರಸಾದ. ಇಲ್ಲಿ ಫುಲ್ಲು ಅದೇ, ಇಲ್ಲಿ ಎಲ್ಲೇ ಹೋದರೂ ಕಡಲೆಪುರಿನೇ ಕೊಡೋದು ಗೈಸ್, ಅದೇ ಪ್ರಸಾದ ಇಲ್ಲಿಂದು. ನೋಡಿ ಗೈಸ್ ಈ ಥರ ಇದೆ. ಇಲ್ಲಿ ಸ್ಟ್ರೀಟ್ ಫುಲ್ಲು ಅಂಗಡಿಗಳೇ ಇದೆ ನೋಡಿ. ಇಲ್ಲೂ ಇಟ್ಟಿದ್ದಾರೆ ನೋಡಿ, ಅಲ್ಲಿ ಗೊಂಬೆ ಎಲ್ಲ ಇದೆ ನೋಡಿ ಗೈಸ್. ಈ ಥರ ಇದೆ ಇಲ್ಲಿ ಫುಲ್ಲು, ಚೆನ್ನಾಗಿದೆ ಗೈಸ್. ನಿಮ್ಗೇನಾದರೂ ಇಲ್ಲೆಲ್ಲ ಬರೋಕ್ಕಾದ್ರೆ ಬನ್ನಿ ಗೈಸ್, ಚೆನ್ನಾಗಿದೆ. ಎಲ್ಲ ಪ್ಲೇಸು ಚೆನ್ನಾಗಿದೆ, ಎಲ್ಲದಕ್ಕೂ ಬನ್ನಿ ಗೈಸ್. ಮತ್ತು ಗೈಸ್ ಇವತ್ತಿನ ವ್ಲಾಗು ಎರಡು ದಿನದ ವ್ಲಾಗ್ನ ಕಂಬೈನ್ ಮಾಡಿಬಿಟ್ಟು ಹಾಕಿದ್ದೀನಿ ಗೈಸ್. ನಾನು ಚಿಕ್ಕದಿತ್ತಲ್ಲ, ಸೊ ಅದಕ್ಕೆ ಕಂಬೈನ್ ಮಾಡಿಬಿಟ್ಟು ಹಾಕಿದೆ. ಇಷ್ಟೇ ಗೈಸ್. ಇವಾಗ ನೆಕ್ಸ್ಟು ಇನ್ನೇನಿಲ್ಲ, ಈಗ ಬೆಂಗ್ಳೂರಿಗೆ ಹೋಗೋದೆ ಗೈಸ್.
ಅಷ್ಟೇ ಗೈಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್.